ವಾಂಗಿಬಾತ್ನ ಫಟಾಫಟ್ ಅಂತ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದು. ಇದನ್ನು ಮೊದಲು ನಾವು 3 ಬದನೆಕಾಯಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ನೀರೊಳಗಡೆಗೆ ಹಾಕ್ಕೊಂಡಿದ್ದೀನಿ. 4 ಕಾಳಷ್ಟು ಬೆಳ್ಳುಳ್ಳಿ ಹಾಗೆಯೇ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದನ್ನು ರುಬ್ಬಕ್ಕಾಗದೇ ಇರೋದ್ರಿಂದ ನಾನು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿ ಹಾಗೆಯೇ 2 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಈ ಟೊಮ್ಯಾಟೋನ ನಾವು ಈ ಥರ ಸ್ಲೈಸ್ ಮಾಡೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ. ನೀವು ಟೊಮ್ಯಾಟೊ ಬಾತ್ಗೂ ಕೂಡ ಈ ಥರ ಟ್ರೈ ಮಾಡ್ಬೋದು. ಈಗ ಒಂದು ಕುಕ್ಕರ್ನ ತೊಗೊಂಡು ಅದನ್ನು ಆನ್ ಮಾಡ್ಕೊಳ್ಳೋಣ. ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ನೀವು ಮಾಮೂಲಿ ಗೊಜ್ಜಿಗೆಲ್ಲ ಎಷ್ಟು ಹಾಕ್ಕೊತೀರಾ ಅಷ್ಟೇ ಹಾಕ್ಕೊಳ್ಳಿ. ಒಂದೇ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂತ ಅಂದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಳ್ಳೋಣ. ಈಗ ನಾವು ಒಂದು ಕಡೆ ಗೊಜ್ಜು ಒಂದು ಕಡೆ ರೈಸ್ ಮಾಡಿಕೊಂಡು ಕಲಿಸ್ಕೊಂಡು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಹಿಂಸೆ ಅನ್ನೋರು ಈ ಥರ ಮಾಡ್ಕೊಳ್ಳಿ. ಈಗ ನಾನು ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅರಿಶಿನ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸೊ ಈಗ ಹಾಕಾದ್ಮೇಲೆ ಅದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಾದ್ಮೇಲೆ ಈಗ ಬದನೆಕಾಯಿ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕಿದ್ಮೇಲೆ ನಿಮ್ಮ ಹತ್ರ ಹಸಿ ಕಾಳು ಇದ್ದರೆ ಅಂದರೆ ಬಟಾಣಿ ಅಥವಾ ಅಲಸಂದೆ ಕಾಳು ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ಅಂತಲ್ಲ, ಇದು ಎಷ್ಟು ರೋಸ್ಟ್ ಮಾಡಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ನಾವು ಅದಕ್ಕೆ ಚಿಲ್ಲಿ ಪೌಡರು ಒಂದು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ಹಾಗೆಯೇ ವಾಂಗಿಬಾತ್ ಪೌಡರ್ ನೀವು ಮನೆಯಿಂದ ಮಾಡ್ಕೊಂಡು ಯೂಸ್ ಮಾಡ್ತಿರೋ ಅಥವಾ ಅಂಗಡಿಯಿಂದ ಪ್ಯಾಕೆಟ್ ತಂದು ಹಾಕ್ಕೊತಿರೋ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಹೇಳಿದರು. ಬಟ್ ನನಗೆ ಗೊಜ್ಜು ಮತ್ತು ರೈಸ್ನ ಇನ್ನೊಂದು ಸಲ ತೋರಿಸ್ತೀನಿ. ಬಟ್ ಇದು ತುಂಬಾ ಈಸಿ ಆಗಿರೋದ್ರಿಂದ ಇದನ್ನೇ ಫಸ್ಟ್ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ನಾನು 2 ರೀತಿ ಟ್ರೈ ಮಾಡ್ತೀನಿ. ಈಗ ನಾವು 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ರೆ ಸ್ವಲ್ಪ ಗೊಜ್ಜು ಥರ ಬರೋದ್ರಿಂದ ಇದಕ್ಕೆ ನಾವೀಗ ರೈಸ್ ಹಾಕ್ಕೊಳ್ಳೋಣ. ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ನಾನು ಈಗ ಆಲ್ರೆಡಿ 1 ಗ್ಲಾಸ್ ಅಷ್ಟೇ ಹಾಕ್ಕೊಂಡಿರೋದು. ಈಗ ಒಂದು ಸಲ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಟೇಸ್ಟ್ ಅಂತೂ ಯಮ್ಮಿ ಆಗಿರುತ್ತೆ, ಒಳ್ಳೆ ಘಮ ಘಮ ಅಂತಿರುತ್ತೆ. ಈಗ ನಾನು ರಿಮೈನಿಂಗ್ 1 ಗ್ಲಾಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತುಂಬ ಫಾಸ್ಟಾಗಿ ಆಗಬೇಕು, ಏನೋ ಅರ್ಜೆಂಟ್ ಇದೆ ಆಫೀಸ್ಗೆ ಹೋಗಬೇಕು ಆ ಥರದ್ದವ್ರಿಗೆಲ್ಲ ತುಂಬಾ ಈಸಿಯಾಗಿರುತ್ತೆ. ತುಂಬ ಬೇಗ ಮಾಡ್ಕೊಬೋದು ಇದನ್ನು. ಹಾಗೆಯೇ ನಾವು ಈಗ ರುಚಿಗೆ ತಕ್ಕಷ್ಟು ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಸೊ ಈಗ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳೋಣ. ಅಂದರೆ 1 ಸ್ಪೂನ್ ಆಗುವಷ್ಟು ಅಥವಾ 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಈಗ ಅದು ಕುದಿ ಬರ್ತಾ ಇದೆ. ಕುದಿ ಬರ್ತಿದ್ದಂಗೆ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ಕೂಗಿಸ್ತೀನಿ. ಸೊ ವಾಂಗಿಬಾತ್ ರೆಡಿಯಾಗಿದೆ. ಒಂದು ಸಲ ತಿಂದು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.